Excited. I'm fulfilling my responsibility, I feel, as a citizen of India, and successfully vote ಹಾಕಿದ್ದೀನಿ. ಎಲ್ಲರೂ ಬಂದು ಹಾಕಬೇಕು. ಒಂದಿಷ್ಟು ಗೊಂದಲ ಇರುತ್ತೆ, ಫಸ್ಟ್ ಟೈಮ್ ವೋಟ್ ಅಂದಾಗ ಭಯ ಆಗುತ್ತೆ. ಹೇಗಿತ್ತು? ಐ ಥಿಂಕ್ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅವ್ರ ಮೇಲೆ ಬಿಲೀಫ್ ಇಟ್ಕೊಂಡು ವೋಟ್ ಮಾಡಿದ್ರೆ ಭಯ ಇರಲ್ಲ. ಸೊ ಐ ಥಿಂಕ್ ವಿತೌಟ್ ಎನಿ ಫಿಯರ್ ಇಟ್ಸ್ ಓಕೆ. ಅದೇನು ಪ್ರಾಸೆಸ್ಸು ಅದೇ ನೋಡೋಕ್ಕೆ ಅದೆಲ್ಲ ಇದು ಫಸ್ಟ್ ಟೈಮ್ ಎಕ್ಸೈಟಿಂಗ್ ಆಗಿತ್ತು. ಓಕೆ ಅಲ್ವಾ? ಓಕೆ, ನಿಮಗೆ ಏನಿಸ್ತು? ಫಸ್ಟ್ ಟೈಮ್ ವೋಟಿಂಗ್ ನಮಗೇನು ಚೆನ್ನಾಗಿದೆ, ಗುಡ್ ಎಕ್ಸ್ಪೀರಿಯನ್ಸು. ಆಸ್ ಎ ಇಂಡಿಯನ್ ಸಿಟಿಸನ್ ಫೀಲ್ಸ್ ಗುಡ್ ಟು ವೋಟ್ ಫಸ್ಟ್ ಟೈಮ್. ಫೀಲ್ ಈಗರ್ ಅಂತ ಕೂಡ ಅನ್ಸುತ್ತೆ. ಎಷ್ಟೋ ವರ್ಷಗಳಿಂದ ಎಲ್ಲರೂ ವೋಟ್ ಮಾಡ್ತಿರೋ ಕಾದು 5-6 ಇಯರ್ಸ್ ವೇಟ್ ಮಾಡ್ತಾ ಇದ್ವಿ. ಹೌದು. ಸೊ ಫಸ್ಟ್ ಟೈಮ್ ವೋಟ್ ಮಾಡಿ ಚೆನ್ನಾಗಿದೆ, ಗುಡ್ ಫೀಲಿಂಗ್. ಓಕೆ. ಅಮ್ಮ ಏನಾದ್ರು ಹೇಳಿದ್ರೆ ಇವ್ರಿಗೆ ಮಾಡ್ಬೇಕು ಅವ್ರಿಗೆ ಮಾಡ್ಬೇಕು? ಇಲ್ಲ ಏನಿಲ್ಲ, ಫುಲ್ ಫ್ರೀಡಮ್ ಇದೆ ಮನೆಯಲ್ಲಿ. ನಾವೇ ರಿಸರ್ಚ್ ಮಾಡಿಬಿಟ್ಟು ನಾವೇ ಬಂದ್ಬಿಟ್ಟು ವೋಟ್. ಫುಲ್ ನೇಮ್ ಪ್ಲೀಸ್? ಆರ್ಯನ್. ನನಗೆ ಮಾತಾಡ್ಬೇಕು. ಸೊ ಮೇಡಮ್ ಹೇಳಿ, ನಿಮಗೇನು ಹೊಸದಲ್ಲ ಇದು? ಇಲ್ಲ, ನಿಜವಾಗ್ಲೂ ತುಂಬ ಯು ಫೀಲ್ ಸೋ ಪ್ರೌಡ್ ವೋಟ್ ಹಾಕೋದು. ಆಮೇಲೆ ಪ್ರತಿ ವರ್ಷ ನಾವು ಡಿಸಿಷನ್ ತಗೊಂಡು ಆ್ಯಂಡ್ ವೋಟ್ ಹಾಕ್ತಾ ಇದ್ದೆ. ಈ ವರ್ಷ ಬಂದು ನನ್ನ ಮಕ್ಕಳು ಫಸ್ಟ್ ಟೈಮ್ ವೋಟ್ ಹಾಕ್ತಿದ್ದಾರೆ. ಸೊ ದೇ ನೋ ಮಚ್ ಮೋರ್ ಬೆಟರ್ ದನ್ ನಮಗಿಂತ ಅವರು ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅವರು ದೇವೇ ಸಜೆಸ್ಟಿಂಗ್ ಮೀ, ಮಮ್ಮಿ ಇಂಥದ್ದಿದ್ದಕ್ಕೆ ನೀವು ಕಾನ್ಸಂಟ್ರೇಟ್ ವೋಟ್ ಮಾಡುವಂತ, ಬಿಕಾಸ್ ದೇ ನೋ ಮಚ್ ಬೆಟರ್. ಈಗಿರೋ ಯೂತ್ ದೇ ನೋ ಮಚ್ ಬೆಟರ್ ಹೂ ವಿಲ್ ಬಿ ದ ಬೆಸ್ಟ್. ಈಗ ಅವ್ರ ಹತ್ರ ನೀವು ಮಾತಾಡ್ತಿದ್ದಾಗ ವಿತ್ ರೆಸ್ಪೆಕ್ಟ್ ಟು ಪಾಲಿಟಿಕ್ಸ್, ವಾಟ್ ಯು ಫೀಲ್? ಅವರ ಆಲೋಚನೆ ಬೇರೆ ತರ ಇರುತ್ತೆ, ನೀವು ಥಿಂಕ್ ಮಾಡ್ತಾ ಸ್ಟೈಲ್ ಬೇರೆ ತರ ಇರುತ್ತೆ. ಇಲ್ಲ, ನನಗೆ ಅನ್ಸುತ್ತೆ ಈಗ ಅವರು ಈಗ ಇರೋ ಯೂತ್ ವಾಟ್ ದೇ ಆರ್ ಥಿಂಕಿಂಗ್, ಐ ಫೀಲ್ ವೆರಿ ಫಾರ್ವರ್ಡ್, ವೆರಿ ಫಾರ್ವರ್ಡ್ ಆ್ಯಂಡ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ educated and very formed decisions. This is what, if you do it, they will do this. Or ಇಂಥದ್ದು ಮಾಡ್ತಾ ಇದ್ರೆ ಅಷ್ಟೊಂದು ದೇರ್ ಎಜುಕೇಟೆಡ್ ಅಬೌಟ್ ಎವ್ರಿ ಒನ್ ತಿಳ್ಕೊಂಡು ಇದು ಮಾಡಿಕೊಂಡು ಮಾಡ್ತಾರೆ. ನಮ್ಗೇನಂತ ಹೇಳಿದ್ರೆ, ಅಫ್ಕೋರ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂತ 100 ಜನ ಹೇಳ್ಬಿಟ್ರೆ ಚೆನ್ನಾಗಿ ಮಾಡಿದ್ದಾರೆ ಅಂತ. ಬಟ್ ನೌ ಯೂತ್ ರಿಯಲಿ ಗೋಯಿಂಗ್ ಡೀಪ್ ಅಂಡ್ ನೋಯಿಂಗ್ ವೆದರ್ ವಾಟ್ ದೇ ಡೂಯಿಂಗ್. ಸೊ ಹೂ ಇಸ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಒಂದ್ಸರಿ ವೋಟ್ ಮಾಡಿರೋದು